ಸೊ ಓ ನನ್ನ ಚೇತನ ಆಗು ನೀ ಅನಿಕೇತನ, ಈ ವಾಕ್ಯಗಳೊಂದಿಗೆ ನಮ್ಮ ಕುವೆಂಪು ಅವರ ಮನೆಯನ್ನು ಕಂಡು ನಾವು ಧನ್ಯೋಸ್ಮಿ ಆಗಿದ್ದೀವಿ. ಎಷ್ಟು ಸುಂದರವಾಗಿದೆ ನೋಡಿ ಮನೆ. ನೋಡಿ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ರಾಷ್ಟ್ರಕವಿ ಕನ್ನಡದ ಕುವೆಂಪುರವರ ಸಮಾಧಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕುವೆಂಪುರವರ ಸಮಾಧಿ. ಸುತ್ತಲೂ ಜಾಗ ನೋಡಿ, ತುಂಬ ರಮಣೀಯವಾದಂತಹ ಪ್ರೇಕ್ಷಣೀಯ ಸ್ಥಳ ಕುಪ್ಪಳ್ಳಿಯಲ್ಲಿ. ಸುಂದರ ಚೆಂದಿರ ಮಗದ ವಿಶಾರದಿ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ ಮಾತ್ರ. ವ್ಯೂ ಪಾಯಿಂಟು ಅನ್ನೋದಕ್ಕಿಂತ ಈ ನಮ್ಮ ಹಚ್ಚ ಹಸಿರು ಒಳ್ಳೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಹಿಂಗೆಲ್ಲ ಬಂದು ಹಾಳು ಮಾಡಬೇಡಿ ಪ್ಲೀಸ್. ಇದು ನಮ್ಮ ಸಾಮಾಜಿಕ ಕಳಕಳಿಯ ಒಂದು ಮನವಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರೊಳಗಡೆ ಸೂರ್ಯ ಮುಳುಗೇ ಬಿಟ್ರು. ವಾಟ್ ಅ ವ್ಯೂ ಪಾಯಿಂಟ್ ಮ್ಯಾನ್, ವಾಟ್ ಅ ಸನ್ಸೆಟ್. ಐ ಎವರ್ ಸೀನ್ ಲೈಕ್ ದಿಸ್. ಸೂಪರ್ ಮ್ಯಾನ್, ಸೂಪರ್. ಸೊ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ನಾವು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟೂರಾದಂಥ ಕುಪ್ಪಳ್ಳಿಗೆ ಬಂದಿದ್ದೀವಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿರುವಂಥ ಕುಪ್ಪಳ್ಳಿಗೆ. ಸೊ ಅವ್ರ ಮನೆ ಬಂದು ಸುಮಾರು ವರ್ಷನೇ ಆಗೋಯ್ತು. 7th ಬಂದಿದ್ದು ನಾನು, ಈಗ ಬಂದಿದ್ದೀನಿ. ಸೊ ಲೆಟ್ಸ್ ಈಗ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ಏನು ಅಂತ ಎಲ್ಲ ನಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಈಗ ನೋಡೋಣ ಬನ್ನಿ ಹೊರಗಡೆ ಹೆಂಗಿರುತ್ತೆ. ಸೊ ವಿಶ್ವಮಾನವರಾದಂತಹ ಕುವೆಂಪು ಅವರ ಹುಟ್ಟೂರು, ಅವರ ಮನೆ ಇದು. ಈಗ ಗೌರ್ಮೆಂಟ್ ಅಂಡರಲ್ಲಿದೆ. ಅವರು ನೀಟಾಗಿ ಇಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಎಲ್ಲ ಕಂಪ್ಲೀಟಾಗಿ. ಸುತ್ತಲೂ ಒಳ್ಳೆ ಪರಿಸರ, ಪಾರ್ಕು, ಈ ರೀತಿ ರೆಡಿ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಸೊ ಕುವೆಂಪು ಅವರ ಮನೆಗೆ ಹೋಗೋಕ್ಕೆ ಇದು ಎಂಟ್ರಿ ಟಿಕೆಟು 20 ರೂಪೀಸ್. ಇದು ತೊಗೊಂಡೆ ನಾವು ಒಳಗೆ ಹೋಗಬೇಕು, ಇಲ್ಲಾಂದರೆ ಒಳಗಡೆ ಬಿಡಲ್ಲ. ಆ್ಯಂಡ್ ಒಳಗಡೆ ಕ್ಯಾಮ್ರಾ ಅದು ಇದು ಯೂಸ್ ಮಾಡೋ ಹಾಗಿಲ್ಲ. ಸುತ್ತಲೂ ಎಂಥ ಪರಿಸರ ಇದೆ ನೋಡಿ, ಮಸ್ತಾಗಿದೆ. ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗ ವೀಡು. ಕುವೆಂಪು. ಎಷ್ಟು ಬ್ಯೂಟಿಫುಲ್ ಆಗಿದೆ ಮನೆ ಇದು, ಸಖತ್ತಾಗಿದೆ. ಕವಿಗಳ ಸಂದೇಶ, ನನ್ನ ಮನೆ. ನಮ್ಮ ಕುವೆಂಪು ಅವರ ಮನೆ ಕುಪ್ಪಳ್ಳಿ. ನಮ್ಮ ಕುವೆಂಪು ಅವರ ಮನೆಗೆ ಪ್ರವೇಶ ಪಡೆಯುವ ದಾರಿ ಮತ್ತು ಅವರ ಸಾಧನೆಗಳ ತಯಾರಿ, ಟಿಕೆಟ್ ಪಡೆಯುವ ಸ್ಥಳ. ಏನು ಹೇಳಿ, ಪರಿಸರ ಮುಂದೆ ಏನು ಬೇರೆ ಸ್ವರ್ಗ ಇಲ್ಲ ಅನ್ನಂಗೆ ಐತೆ. ಸಖತ್ತಾಗಿದೆ ಮಾತ್ರ. ಕುವೆಂಪುರವರ ಮನೆ ಪಕ್ಕದಲ್ಲಿರುವಂಥ ಅಡಿಕೆ ತೋಟ ಮತ್ತು ಬಾಳೆಹಣ್ಣು ಗಿಡಗಳು ಎಷ್ಟು ಚೆನ್ನಾಗಿದೆ. ಈ ಸೌಂದರ್ಯ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಈ ಮಲೆನಾಡಲ್ಲಿ ಹುಟ್ಟಿರೋರೇ ಪುಣ್ಯವಂತರು. ಕರಾವಳಿ, ಮಲೆನಾಡು ಇಂಥ ಕಡೆ ಪ್ರಕೃತಿ ಇರೋ ಕಡೆ ಹುಟ್ಟಿರೋರಿಗೆ ಒಳ್ಳೆ ಪುಣ್ಯವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ವ್ಯೂ ಇದು, ನನ್ನ ಮನೆ. ಸೊ ಓ ನನ್ನ ಚೇತನ ಆಗು ನೀ ಅನಿಕೇತನ, ಈ ವಾಕ್ಯಗಳೊಂದಿಗೆ ನಮ್ಮ ಕುವೆಂಪು ಅವರ ಮನೆಯನ್ನು ಕಂಡು ನಾವು ಧನ್ಯೋಸ್ಮಿ ಆಗಿದ್ದೀವಿ. ಎಷ್ಟು ಸುಂದರವಾಗಿದೆ ನೋಡಿ ಮನೆ, ಸಖತ್ತಾಗಿದೆ ಮನೆ ಮಾತ್ರ. ನನಗಂತೂ ತುಂಬ ಸಂತೋಷ ಆಯಿತು. ಒಳಗಡೆ ನಾವು ಏನೋ ಕ್ಯಾಮ್ರಾ ಚಿತ್ರೀಕರಣ ಮಾಡುವಂತಿಲ್ಲ, ಹಾಗಾಗಿ ಕಣ್ಣಿಂದನೇ ಕಣ್ ತುಂಬಿಸ್ಕೊಂಡು ನೋಡ್ಕೊಂಡು ಈಚೆ ಬರಬೇಕು. ಸನ್ಸೆಟ್ ನೋಡ್ತಾ ಇದ್ದರೆ ಆ ಕಡೆ ಆಗುಂಬೆ ಮಸ್ತಾಗಿದೆ ಪ್ಲೇಸಸ್ ಮಾತ್ರ. ಕೃಷಿ ಸಲಕರಣೆಗಳು, ಅಗ್ರಿಕಲ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಸಖತ್ತಾಗಿದೆ. ಆ ಮನೆಗಳು ಮಾತ್ರ ಎಷ್ಟು ದೊಡ್ಡ ಮನೆ. ಇಂಥ ಮನೆಗಳಲ್ಲಿ ಒಂದಿನ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬನ್ನಿ ನಮ್ಮ ಕುವೆಂಪುರವರ ಕವಿಶೈಲಕ್ಕೆ ಹೋಗೋಣ. ಏನು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ವ್ಯೂ ಪಾಯಿಂಟು ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಕವಿಶೈಲಕ್ಕೆ ಹೋಗೋ ದಾರಿಯಲ್ಲಿ ಕುವೆಂಪುರವರ ಮನೆ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ.
ಒಳ್ಳೆ ನೇಚರ್ ಮಧ್ಯೆ ಹೋಗ್ತಾ ಇರೋ ಫೀಲ್ ಆಗ್ತೈತೆ. ಗಮ್ ಅಂತ ಇದೆ ಆ ಸ್ಮೆಲ್ಲು. ಬಾಬಾ ಒಂದೊಂದು ಸ್ಟೆಪ್ಸ್ ಹತ್ತಬೇಕಾದ್ರೂ ಒಂದೊಂದು ಕುವೆಂಪುರವರು ರಚಿಸಿರುವಂತಹ ಕವಿತೆಗಳು ಅದೆಲ್ಲ ನೆನಪಿಗೆ ಬರ್ತಾ ಇದೆ. ಮಳೆಗಳಲ್ಲಿ ಮದುಮಗಳು, ಹೀಗೆ ಸುಮಾರಿದೆ. ಎಲ್ಲರೂ ನಾವು ಓದಿರೋದೆ ಪ್ರತಿಯೊಂದನ್ನು. ಅಂತಹ ಒಂದು ಅದ್ಭುತ ವ್ಯಕ್ತಿ ಕವಿಯಾಗಿರೋರು ನಮಗೆ ಸಿಕ್ಕಿರೋದೇ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುವೆಂಪುರವರ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಇದೆ, ಮೆಟ್ಲು ಎತ್ಕೊಂಡು ಸ್ವಲ್ಪ ಬೆಟ್ಟದ ಮೇಲಿದೆ. ಇದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾನು 7th ಬಂದಿದ್ದು, ನಿಮ್ಗೆ ಹೇಳ್ದಂಗೆ ಅವಾಗ ನೋಡಿದ್ದು, ಇನ್ನೂ ಅದೇ ನೆನಪು. ಚೆನ್ನಾಗಿರುತ್ತೆ. ವಾವ್, ಎಂಥ ಅದ್ಭುತವಾದಂಥ ದೃಶ್ಯ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಆಗುಂಬೆ ಹತ್ರ ಸನ್ಸೆಟ್ ಏನು ವ್ಯೂ ಪಾಯಿಂಟ್ ಇದೆ, ಅಲ್ಲೆಲ್ಲ ಹೋಗ್ತೀರಾ. ಅಲ್ಲಿ ನೋಡಿ, ಅಪ್ಪಿತಪ್ಪಿ ನೀವೇನೋ ಮುಂದೆ ಬಂದರೆ ಕುವೆಂಪು ಅವ್ರ ಮನೆ ಹತ್ರ ಒಂದು ಸ್ವಲ್ಪ ಸ್ಟೆಪ್ಸ್ ಎತ್ಕೊಂಡು ಮೇಲೆ ಬಂದರೆ ಕವಿಶೈಲ ಹತ್ರ ಈ ಥರ ಒಳ್ಳೆ ವ್ಯೂ ಪಾಯಿಂಟ್ ಕಾಣುತ್ತೆ. ನೋಡ್ರಿ ಸೂರ್ಯ ಮುಳುಗ್ತಾ ಇರೋದು, ಭಯಂಕರ ವ್ಯೂ ಪಾಯಿಂಟ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಕಡೆ ಈ ಕಡೆ ಬರೀ ಗ್ರೀನರಿಗಳು. ಇಲ್ಲಿ ನೋಡ್ರಿ ಬೆಟ್ಟ ಹೆಂಗಿದೆ. ನಮ್ಮ ಬೆಂಗಳೂರಲ್ಲಿ ಇವೆಲ್ಲ ಕಾಣಲ್ಲ. ಕಾಂಕ್ರೀಟ್ ಕಾಡು, ಗುಟ್ಟ ಬೆಡ್ಡಗಳ ನಾಡು ಹೆಂಗಿದೆ ನೋಡ್ರಿ. ಅಲ್ಲೊಬ್ಬ ಯಾರೋ ಸುಸು ಮಾಡ್ತಾವ. ಹಿಂಗೆಲ್ಲ ಹಾಳು ಮಾಡಬಾರ್ದು. ಪ್ರಕೃತಿ ನಮಗೆ ಕೊಟ್ಟಿರೋ ದೇವರು ಒಂದು ವರ, ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಪ್ರಕೃತಿ ನಮ್ಮ ವಿರೋಧ ಆಗೋದ್ರೆ ಏನಾಗುತ್ತೆ ಅಂತ ನೀವೇ ನೋಡಿದ್ದೀರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ಅಲ್ಲ. ಏನಮ್ಮ ಎಷ್ಟು ಬೇಗ ಮುಳುಗೋಯ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರೊಳಗಡೆ ಸೂರ್ಯ ಮುಳುಗೇ ಬಿಟ್ರು. ವಾಟ್ ಅ ವ್ಯೂ ಪಾಯಿಂಟ್ ಮ್ಯಾನ್. ವಾಟ್ ಅ ಸನ್ಸೆಟ್. ಐ ಹ್ಯಾವ್ ಸೀನ್ ಲೈಕ್ ದಿಸ್. ಸೂಪರ್ ಮ್ಯಾನ್, ಸೂಪರ್. ನೋಡಿ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ರಾಷ್ಟ್ರಕವಿ ಕನ್ನಡದ ಕುವೆಂಪುರವರ ಸಮಾಧಿ ಇರುವಂತಹ ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಆದ್ರೂ ಎಂಥ ಬ್ಯೂಟಿಫುಲ್ ಪ್ಲೇಸು. ಸುತ್ತಲೂ ಹಚ್ಚ ಹಸಿರು. ಹಬ್ಬ ಸಖತ್ತಾಗಿದೆ. ಹಬ್ಬ ಸೂಪರ್ ಬ್ರೋ ಸೂಪರ್ ಬ್ರೋ. ಸಖತ್ತಾಗಿದೆ ಸಮಾಧಿ. ಕುವೆಂಪುರವರ ಸಮಾಧಿ ನೋಡ್ರಿ. 24/2/1904 ಜನನ, ಮರಣ 11/11/1994. ಹಾಂ, ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಕುವೆಂಪುರವರ ಸಮಾಧಿ, ಕವಿ ಸಮಾಧಿ. ಇಂಥ ಬೆಟ್ಟದ ಮೇಲೆ ತಂದು ಮಾಡಿದಾರಲ್ಲ, ಗ್ರೇಟ್. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಲೂ ಪ್ಲೇಸ್. ಕವಿಶೈಲ ಅಂತ. ಸೂಪರ್ ಪ್ಲೇಸ್. ಫಾರಿನ್ ಫೀಲ್ ಆಗುತ್ತೆ ನನಗೆ ಸುತ್ತಲೂ ನೋಡ್ತಿದ್ರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕುವೆಂಪುರವರ ಸಮಾಧಿ. ಸುತ್ತಲೂ ಜಾಗ ನೋಡಿ, ತುಂಬ ರಮಣೀಯವಾದಂತಹ ಪ್ರೇಕ್ಷಣೀಯ ಸ್ಥಳ ಕುಪ್ಪಳ್ಳಿಯಲ್ಲಿ. ಇದು ನೋಡೋಕ್ಕೆ ಒಂಥರ ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಶಿವಮೊಗ್ಗ ಕಡೆ ಟ್ರಿಪ್ ಬರೋರು ಇಲ್ಲಂತೂ ಮಿಸ್ ಮಾಡದೆ ಭೇಟಿ ಕೊಟ್ಟು ಕುವೆಂಪುರವರ ಮನೆ ಹಾಗೂ ಅವರ ಕವಿಶೈಲ ನೋಡ್ಕೊಂಡು ಹೋಗ್ತಾರೆ. ಇಂಥದ್ದನ್ನ ನಿಮ್ಮ ಮಕ್ಳುಗಳಿಗೆ ತೋರಿಸಿ ಅವರ ಏನಂತಾರೆ ಬುದ್ಧಿ ಇನ್ನೂ ಚುರುಕು ಮಾಡಿಸಿ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ ಮಾತ್ರ. ವ್ಯೂ ಪಾಯಿಂಟು ಅನ್ನೋದಕ್ಕಿಂತ ಈ ನಮ್ಮ ಹಚ್ಚ ಹಸಿರು ಒಳ್ಳೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನೇಚರ್ ಗಾಡ್ ಗಿಫ್ಟ್. ಸಖತ್ತಾಗಿದೆ ಜಾಗ ಮಾತ್ರ. ತುಂಬ ಖುಷಿಯಾಯಿತು. ಮತ್ತೆ ನಾವು ಈ ಕಡೆ ಬಂದರೆ ತಪ್ಪದೆ ಇಲ್ಲೊಂದು ಭೇಟಿ ಕೊಟ್ಟು ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಅವ್ರಿಗೂ ಇದ್ರ ಬಗ್ಗೆ ಐಡಿಯಾಸ್ ಕೊಡಿ. ಮಾಲ್ಗೆ, ಸಿನಿಮಾಗೆ, ಇದು ಗೇಮ್ ಆಡ್ಸೋ ಬದಲು ಇಂಥ ಕಡೆ ಕರ್ಕೊಂಬಂದು ಅವ್ರಿಗೂ ಒಂದು ಐಡಿಯಾಸ್ ಬರುತ್ತೆ. ನಮ್ಮ ಕನ್ನಡದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳಿದ್ರು ಅನ್ನೋದು ಅವ್ರಿಗೂ ತಿಳಿಯುತ್ತೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆ. ಸೊ ಇಂಥ ಬ್ಯೂಟಿಫುಲ್ ಆದಂಥ ಪ್ಲೇಸಲ್ಲೂ ನಮ್ಮ ಜನರು ಬಂದು ಏನು ಮಾಡ್ತಾರೆ ಅಂದರೆ, ಈ ಬಂಡೆಗಳ ಮೇಲೆಲ್ಲ ಅವ್ರು ಲವ್ ಸ್ಟೋರಿಗಳು ಬರೀತಾರೆ. ಬೇಡವಾಗಿದ್ದೆಲ್ಲ ಬರೆದು ಈ ಥರ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ. ಇದು ಇಲ್ಲಿ ಏನು ಕಾವಲುಗಾರರು ಇರ್ತಾರಲ್ಲ, ಅವರು ಒಂದು ತುಂಬ ಬೇಸರವಾಗಿ ಹೇಳ್ತಾ ಇದ್ದಾರೆ, ಈ ರೀತಿ ಯಾರು ಇಲ್ಲಿ ಬಂದು ನಮ್ಮ ಪ್ರಕೃತಿನ ಹಾಳು ಮಾಡಬೇಡಿ, ಹಿಂಗೆಲ್ಲ ಬರೆದು ನಿಮ್ಮ ಲವ್ ಸ್ಟೋರಿಗಳನ್ನ ಇಲ್ಲೆಲ್ಲ ಹಾಳು ಮಾಡಬೇಡಿ. ಅದಕ್ಕೆ ಆದಂಥ ಒಂದು ಲೆಟ್ರ್ ಇರುತ್ತೆ, ಅದನ್ನು ಬರೆದು ಇದು ಮಾಡಿ. ಇಲ್ಲಿ ಹಿಂಗೆಲ್ಲ ಬಂದು ಹಾಳು ಮಾಡಬೇಡಿ ಪ್ಲೀಸ್. ಇದು ನಮ್ಮ ಸಾಮಾಜಿಕ ಕಳಕಳಿಯ ಒಂದು ಮನವಿ. ಸೊ ಕತ್ಲಾಗ್ತಾ ಬಂತು, ಪ್ರಕೃತಿ ಮಡಿಲಿಗೆ ಇನ್ನೇನು ಮಲಗೋ ಟೈಮ್ ಬಂತು. ಸೊ ಕವಿಶೈಲ ಇದರಲ್ಲಿ ನಮ್ಮ ಕವಿಗಳಾದಂಥ ಕುವೆಂಪುರವರ ಮನೆ ಹಾಗೆ ಅವರ ಕವಿಶೈಲ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಎಲ್ಲ ಮಲೆನಾಡಿಗರಿಗೆ ಮತ್ತು ಎಲ್ಲ ಪ್ರಕೃತಿ ಪ್ರೀತಿಸುವಂಥ ಜನರಿಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ.
ನೋಡಿ ಬರೀ ಕಲ್ಲುಗಳು ಆಗಿನ ಕಾಲದಲ್ಲಿ ತಂದು ಹೆಂಗೆ ನಿಲ್ಲಿಸಿದ್ದಾರೆ, ಎಷ್ಟು ಸ್ಟ್ರಾಂಗ್ ಇದೆ ಕಲ್ಲುಗಳು. ಕನಕಪುರದ ಬಂಡೆಗಳು, ಕನಕಪುರ ಬಂಡೆಗಳು ಎಷ್ಟು ಸ್ಟ್ರಾಂಗಾಗಿ ಬಿಲ್ಟ್ ಮಾಡಿದ್ದಾರೆ ನೋಡಿ. ತುಂಬ ಖುಷಿಯಾಗುತ್ತಿದೆ ಎಲ್ಲ ನೋಡ್ತಿದ್ರೆ.